ಎಲ್ಲ ಸಮೀಕ್ಷೆಗಳು ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕಾರ ಅಂತ ಹೇಳ್ತಾ ಇದ್ದಾವೆ. ಆದರೆ ಸಟ್ಟಾ ಬಜಾರ್ ಬೆಟ್ಟಿಂಗ್ ಲೋಕ ಮಾತ್ರ ಟೈಟ್ ಫೈಟ್ ಇದೆ ಎರಡು ಪಕ್ಷಗಳ ಮಧ್ಯೆ ಅಂತ ಹೇಳ್ತಾ ಇದೆ. ಈ ಟೈಟ್ ಫೈಟ್ನ ಸಟ್ಟಾ ಬಜಾರ್ನ ಭವಿಷ್ಯದ ಕಾರಣದಿಂದಾಗಿ ಎಎಪಿಗೆ ಇದೇ ರಿಸಲ್ಟ್ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಈ ನಂಬರ್ಸನ್ನು ನೋಡಿ ಕ್ಲೋಸ್ ಫೈಟ್ ಆಗಬಹುದು. 34-35 ಸಟ್ಟಾ ಬಜಾರ್ನ ನಂಬರ್ಸ್ ನೋಡಿ. ಎಎಪಿ 35ರಿಂದ 37 ಗೆಲ್ಲಬಹುದು, ಬಿಜೆಪಿ 33ರಿಂದ 35 ಗೆಲ್ಲಬಹುದು ಅನ್ನುವಂತಹ ನಂಬರ್ ಇದೆ. ಬಹುಮತಕ್ಕೆ ಬೇಕಾಗಿರೋದು 36. ಅಧಿಕಾರ ಅವರಿಗೆ ಹೋಗಬಹುದು, ಇಲ್ಲಾಂದರೆ ಇವರಿಗೆ ಹೋಗಬಹುದು. ಆ ರೀತಿಯ ನಂಬರನ್ನು ಸಟ್ಟಾ ಬಜಾರ್ ಕೊಟ್ಟಿದೆ. ಹಾಗಾಗಿ ಈ ರೀತಿಯ ಫಲಿತಾಂಶ ಬಂದರೆ ಈಗ ಆಮ್ ಆದ್ಮಿ ಪಕ್ಷ 36-37 ಬಂದ್ಬಿಟ್ರೆ ಇಬ್ಬರೇ ಶಾಸಕರು ಹೆಚ್ಚಾಗ್ತಾರೆ, ಅವರನ್ನು ಸೆಳೆಯಬಹುದು. ಆ ಮೂಲಕ ಆಪರೇಷನ್ ಕಮಲ ಮಾಡಿ ಬಿಜೆಪಿ ಅಧಿಕಾರವನ್ನು ಹಿಡಿದು ಬಿಡಬಹುದು ಅನ್ನುವ ಆತಂಕ ಕೇಜ್ರಿವಾಲ್ಗಿದೆ. ಆ ಕಾರಣಕ್ಕಾಗಿ ಇವತ್ತೇ ಅದೊಂದು ಸುದ್ದಿಯನ್ನು ಮಾಡಿ 70 ಶಾಸಕರನ್ನು ಒಟ್ಟಿಗೆ ಸಭೆ ಮಾಡಿ ಯಾವ ಅಭ್ಯರ್ಥಿಗಳನ್ನು ಸಭೆ ಮಾಡಿದ್ದಾರೆ, 70 ಅಭ್ಯರ್ಥಿಗಳನ್ನು, ಅದರಲ್ಲಿ ಎಷ್ಟು ಜನ ಗೆಲ್ತಾರೋ ಅವರು ಯಾರೂ ಹೋಗಬಾರ್ದು, ನಮ್ಮದೇ ಸರ್ಕಾರ ಮಾಡೋಣ ಅಂತ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ಬಿಜೆಪಿ ಕಾನ್ಫಿಡೆಂಟ್ ಆಗಿದೆ ಅಧಿಕಾರಕ್ಕೆ ಬರ್ತೀವಿ ಅಂತ. ಆದರೂ ಅವರಿಗೂ ಇದು ಸಟ್ಟಾ ಬಜಾರ್ನ ಒಂದು ಅಂದಾಜು ಭಯ ಇದೆ. ಸಟ್ಟಾ ಬಜಾರ್ನಲ್ಲೂ ಕೂಡ ದೆಹಲಿಯ ಜನರ ಮಧ್ಯದಲ್ಲಿ ಮಾತುಕತೆ ಮಾಡಿ ಒಂದಷ್ಟು ಅವರು ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಅವರೊಂದು ಫೈನಲ್ ನಂಬರ್ ಕೊಟ್ಟಿದ್ದಾರೆ. ಸಟ್ಟಾ ಬಜಾರ್ ಈ ಚುನಾವಣೆಯನ್ನು ಅತ್ಯಂತ ಕ್ಲೋಸ್ ಆಗಿ ನೋಡ್ತಾ ಇದೆ. 2 ತಿಂಗಳಿಂದ ಅವರು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ನಂಬರ್ಸ್ಗಳನ್ನು ಕೊಟ್ಟಿದ್ರು. ಹೆಚ್ಚು ಕಡಿಮೆ ಎಎಪಿಗೆ ಬಹುಮತ ಅನ್ನುವಂತಹ ಸಂಖ್ಯೆಯನ್ನು 5ನೇ ತಾರೀಕು ಕೊಟ್ಟಿದ್ರು. ಆ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ, 35ರಿಂದ 37. ಬಿಜೆಪಿಗೆ 33ರಿಂದ 35. ಇಬ್ಬರಲ್ಲಿ ಯಾರಿಗಾದರೂ ಅಧಿಕಾರ ಸಿಗಬಹುದು ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಈ ಎಲ್ಲ ನಂಬರ್ಸ್ ಬಂದ ಮೇಲೆ ಕಾಂಗ್ರೆಸ್ನಲ್ಲೊಂದು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ದೆಹಲಿಯಲ್ಲೇನಾದರೂ ಅತಂತ್ರ ಫಲಿತಾಂಶ ಬಂದರೆ ಏನು ಮಾಡೋದು? ಆ ಎಎಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ. ಈವರೆಗೆ ಬಂದಂತಹ ಯಾವ ಸಮೀಕ್ಷೆಯಲ್ಲೂ ಕಾಂಗ್ರೆಸ್ಗೆ 5 ಸ್ಥಾನವನ್ನು ಕೊಟ್ಟಿಲ್ಲ. ಶೂನ್ಯ ಸಾಧನೆ, ಗೆದ್ದರೆ 1 ಗೆಲ್ಲಬಹುದು ಅಂತ. ಆದರೂ ಕಾಂಗ್ರೆಸ್ನಲ್ಲಿ ಹಂಗ ಅಸೆಂಬ್ಲಿ ಆಗಬಹುದು, ಅತಂತ್ರ ವಿಧಾನಸಭೆ ಆಗಬಹುದು. ಹಾಗೇನಾದರೂ ಆದರೆ ಎಎಪಿಗೆ ಬೆಂಬಲ ಕೊಟ್ಟು ಅವರ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ನಲ್ಲಿದೆ. 2013ರಲ್ಲಿ ಹಂಗ ಅಸೆಂಬ್ಲಿ ಆಗಿತ್ತು, ಎಎಪಿಯ ಜೊತೆಗೆ ಸರ್ಕಾರವನ್ನು ಮಾಡಿದ್ರು. 42 ದಿನ ಆ ಸರ್ಕಾರದ ಆಯಸ್ಸು. ಆನಂತರ ಕೇಜ್ರಿವಾಲ್ ರಿಸೈನ್ ಮಾಡಿದರು. 2015ರಲ್ಲಿ ಮತ್ತೆ ಎಲೆಕ್ಷನ್ ಆಯಿತು. ಆಗ ಅರವಿಂದ್ ಕೇಜ್ರಿವಾಲ್ ಗೆದ್ದರು. ನಾಳೆ ಏನಾಗುತ್ತೆ? ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸುವರ್ಣ ನ್ಯೂಸ್ ನೋಡಿ. ದೆಹಲಿ ಫಲಿತಾಂಶದ ಪಕ್ಕಾ ನಂಬರ್ ಸುವರ್ಣ ನ್ಯೂಸ್ನಲ್ಲಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.